ANMR ನ್ಯೂಸ್ಗೆ ಸ್ವಾಗತ. ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, KSRTC ಡಿಪೋ ಮುಂಭಾಗ, ಬೆಂಗಳೂರು ಜೋಡಿ ರಸ್ತೆ, ಚಿಂತಾಮಣಿ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ 2 ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಆಫೀಸ್ ಫರ್ನಿಚರ್ಸ್, ಬೆಡ್ರೂಮ್ ಕಾರ್ಡ್ಸ್, ವಾರ್ಡ್ರೋಬ್ಸ್, ಸ್ಲೀಪೆಲ್ ಅಂಡ್ ಸೆಂಚುರಿ ಮ್ಯಾಟರ್ಸ್, ಸೋಫಾ ಮ್ಯಾಟ್, ಬೆಡ್ಶೀಟ್, ಪಿಲ್ಲೋಸ್ ಹಾಗೂ ಮಾಡ್ಯುಲರ್ ಕಿಚನ್ ಮನೆಯ ಎಲ್ಲ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಕೈಗೆಟುವ ಬೆಲೆಗಳಲ್ಲಿ ತಕ್ಕಂತೆ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತಿದೆ. ಇನ್ನೇಕೆ ತಡೆ, ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, ಬೆಂಗಳೂರು ಜೋಡಿ ರಸ್ತೆ, KSRTC ಡಿಪೋ ಮುಂಭಾಗ, ಚಿಂತಾಮಣಿ. JK ಕೃಷ್ಣಾರೆಡ್ಡಿ ಬೆಂಬಲಿಗ JK ನಯಾಜ್ JDS ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮದ ನಿವಾಸಿ, ಹಾಲಿ ನಗರದ ಚೌಡಳ್ಳಿ ಪಾಳ್ಯದ ನಿವಾಸಿಯಾಗಿರುವ JDS ಪಕ್ಷದ ಮುಖಂಡರಾದ ನಯಾಜ್ ಅಲಿಯಾಸ್ JK ನಯಾಜ್ ಎಂದು ಗುರುತಿಸಿಕೊಂಡಿದ್ದ ಅವರು ಭಾನುವಾರ ಸಂಜೆ JDS ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಅವರನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಹೂವಿನ ಹಾರ ಹಾಕುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು. ಕಳೆದ 1 ದಶಕದಿಂದ ಮಾಜಿ ಶಾಸಕರಾದ JK ಕೃಷ್ಣಾರೆಡ್ಡಿಯವರ ಜೊತೆ ಗುರುತಿಸಿಕೊಂಡು ಕೃಷ್ಣಾರೆಡ್ಡಿಯವರ ಬಲಗೈ ಬಂಟರೆಂದು ಗುರುತಿಸಿಕೊಂಡಿದ್ದ ನಯಾಜ್ರವರನ್ನು JDS ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ನಗರದ 18ನೇ ವಾರ್ಡಿನ ಡಿಸೆಂಬರ್ 27ರಂದು ಬುಧವಾರ ನಡೆಯಲಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉನ್ನತ ಶಿಕ್ಷಣ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಶಫೀಕ್, ಶ್ರೀನಿವಾಸ್, VMR, ಫಾರೂಕ್ ಪಾಷಾ ಸೇರಿದಂತೆ ವಾರ್ಡಿನ ಹಲವಾರು ಮುಸ್ಲಿಂ ಮುಖಂಡರು ಮತ್ತಿತರರು ಹಾಜರಿದ್ದರು. ನಮ್ಮ ಚಿಂತಾಮಣಿ ನಗರಸಭೆಯ ವಾರ್ಡ್ 18ರ ಉಪಚುನಾವಣೆ, ಈ ಒಂದು ಉಪಚುನಾವಣೆಯ ಪ್ರಯುಕ್ತ ಇವತ್ತು ಈ ಭಾಗದಲ್ಲಿ ಪ್ರಚಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸುಮಾರು ವರ್ಷಗಳು JDSಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿರ್ತಕ್ಕಂಥ ನಯಾಜ್ ಅವರು, ಗುರುಫ್ JK ನಯಾಜ್ ಅವರು ಮತ್ತು ಅವರ ಕುಟುಂಬದ ಸದಸ್ಯರು, ಅವರ ಸ್ನೇಹಿತರೆಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಮೊಹಮ್ಮದ್ ಶಫೀಕ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಅವರಿಗೆ ಮತ್ತು ಅವರ ಎಲ್ಲ ಕುಟುಂಬದ ಸದಸ್ಯರಿಗೆ ಮತ್ತು ಎಲ್ಲರಿಗೂ ಮತ್ತು ನಜ್ಮುದ್ದೀನ್ ಮತ್ತು ಇನ್ನು ಹಲವಾರು ಜನ ಇವತ್ತು ಇವರೆಲ್ಲರೂ ಬಹಳ ವರ್ಷ ಅವರು JDSನಲ್ಲಿ ಇದ್ದಂಥವ್ರು ಸಕ್ರಿಯವಾಗಿ. ಇವತ್ತು ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ನಾನು ಅವ್ರನ್ನ ಹೃದಯಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತ ಮಾಡ್ತಾ ಅವ್ರಿಗೆ. JDS ಅಂದ್ರೆ ಇವಾಗ JDS ಪಕ್ಷ ಅಲ್ಲ, ಅದು BJDS ಪಕ್ಷ ಅಂದ್ರೆ BJP ಪಕ್ಷ. ಅದೇ ನೀನು ನಮ್ಮ ಮಾಜಿ ಶಾಸಕರು ಇಲ್ಲಿ ಬಂದಿದ್ದಾಗ ಶಾಸಕರು ಅವರ ವರಿಷ್ಠರು ಏನ್ ಹೇಳಿದ್ರು, ನಾವು BJP ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದೀವಿ ಅಂದ್ರು. ಸರಿ, ಅವರ ಒಪಿನಿಯನ್ ಏನ ಮಾಡ್ಲಿ. ಇಲ್ಲಿ 2 ಬಾರಿ ನಾವೆಲ್ಲ ಬಾಧೆ ಬಿದ್ದು ನಾವೆಲ್ಲ ಸೇರಿ ಆಯ್ಕೊಂಡು ಬಂದಾಗ ಸಮಸ್ಯೆ ಮಾಡ್ಕೊಂಡು, ನೀವು 5 ಜನ ಇದ್ದೀವಿ ಸಾಕು, ನಾನು MLA ಮಾಡಿಸ್ತೀನಿ ಮಾಡ್ಬಿಡ್ತೀನಿ ನಮ್ಗೆ ಅಂತ ಹೇಳ್ತಾ ಇದ್ರು ಅಲ್ವಾ. ಅದೇ ಮಾತ್ರ ನಾವು MLA ಮಾಡಿದ್ವಿ 2 ಸಲ. ಲಾಸ್ಟ್ ಮೂಮೆಂಟ್ ಹೋಗುವಾಗ BJP ಪಕ್ಷಕ್ಕೆ ಜಾಯಿನ್ ಆಗುವಾಗ ನಮ್ಗೆ ತಾಲೂಕಲ್ಲಿ ಬಂದು ಲೀಡರ್ಸ್ ಎಲ್ಲ ಕರೆಸಿ, ಎಲ್ಲ ಸಮುದಾಯವನ್ನು ಕರೆಸಿ, ಹೋಗ್ಬೋದಾ ಬೇಡ ಒಪಿನಿಯನ್ ಅದು ತಗೋಬೇಕು ಫೈನಲ್ ಆಗಿ. ಅದು ತಗೊಂಡಿರ ಏಕಾಏಕಿ ಅವ್ರಿಗಷ್ಟು ಅವರೇ ನಾನು BJP ಬೆಂಬಲ, ನಮ್ಮ ವರಿಷ್ಠ ಬೆಂಬಲ ಅಂದ್ರೆ ವರಿಷ್ಠ ಬಂದು ಓಟ್ ಹಾಕ್ಸಲ್ಲ. ಇಲ್ಲಿ ಹಾಕಲ್ಲ. ಇಲ್ಲಿ ಹಾಕೋದು ನಮ್ಮಂತ ಲೀಡರ್ಸು, ಪಬ್ಲಿಕ್, ವೋಟರ್ಸು, ಕಾರ್ಯಕರ್ತರು ಅವರೆಲ್ಲ ಒಗ್ಗೂಡಿಸಿ ಮಾತಾಡ್ಕೊಂಡು ನಾವು ಹೋಗ್ಬೋದಾ ಹೋಗ್ಬಾರ್ದು ಅಂತ ಕೇಳ್ಕೊಂಡು ಹೋಗ್ಬೇಕಾಯ್ತು.
ಅವ್ರಷ್ಟೇ ಅವ್ರೆ ನಾನು ನಂದು ಬೆಂಬಲ ಇರ್ತಂದ್ರೆ ಇರ್ಲಿ. ಅಧಿಕಾರ ದುರಾಸ. ಕುಮಾರಸ್ವಾಮಿ ಏನಂದ್ರೆ ಅವ್ರಿಗೆ ಅಧಿಕಾರ ಬೇಕು. ಇವಾಗ ಬಿಜೆಪಿ ಆದ್ರೂ ಹೋಗ್ತಾರೆ, ನಾಳೆ ಬೇಕಾದ್ರೆ ಕಾಂಗ್ರೆಸ್ಗೂ ಬರ್ತಾರೆ. ಅವ್ರಿಗೆ ಅಧಿಕಾರ ದಾಹ ಜಾಸ್ತಿ. ಯಾಕಂದ್ರೆ ಮುಸ್ಲಿಮ್ಸ್ ಈ ಸಲ ಕರ್ನಾಟಕದಲ್ಲಿ ಓಟ್ ಹಾಕಿಲ್ಲ ಯಾರೂ. ಯಾರಿಗೆ? ಕುಮಾರಸ್ವಾಮಿ ಅವ್ರಿಗೆ. ಅವ್ರಿಗೆ ಹೆಸರು ಬಿಟ್ರು. ಅವ್ರಿಗೆ ಯಾರು ಎಲ್ಲಾದ್ರೂ ಹೋಗ್ಲಿ, ಹಾಳಾಗಿ ಹೋಗ್ಲಿ, ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೇನು ಮೇನು ರಾಜಕೀಯ, ಒಂದು ಪದವಿ. ಈಗ ಅದು ಇದು ಎಲ್ಲ ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಅವ್ರಿಗೆ ಒಂದು ಸೀಟ್ ಬೇಕು, ಇವಾಗ ಅರ್ಜೆಂಟ್ ಅದ್ರ ಬಾಧೆ ಬಿಟ್ಟು ಅವ್ರೀಗ. ಇಷ್ಟೇ ನಾನು ಹೇಳೋದು. ಇಲ್ಲಿ ಬಿಡೇನು ಅಂತ ತಾವು JDS ಬಿಡಕ್ಕೆ ನಾನು ಜಾಸ್ತಿ ಸಫಲ ಆಗಿದ್ದೆ. JDS ಪಕ್ಷ JK ಕೃಷ್ಣಾಡಿ ಬಿಡ್ಬೇಕಾದ್ರೆ ಸ್ವಲ್ಪ ನಾನು ನೊಂದಿದ್ದೀನಿ. ಏನು ಬಂದಿದ್ದೀರಾ? ಏನಾಗಿದೆ? ಅದು ಹೇಳಿದ್ರೆ ಮುಂದೆ ಶೋಭೆ ಬರಲ್ಲ. ನಾನು ಚಿಕ್ಕವನು ಆದರೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲರಿಗೂ ಗೊತ್ತು ನಾನು ಏನು ಮಾಡೋರು ಏನು ಮಾಡಿಲ್ಲ ಅಂತ. 14 ವರ್ಷ ಅಲ್ಲಿ ಬಾಧೆ ಬಿದ್ದು ಹಳ್ಳಿ ತಿರುಗಿ ಕಲ್ಲುಗೇಟ್ಲು ತಿಂದು ದುಡ್ದಿದ್ದಕ್ಕೆ ನನಗೆ ಒಂದು 5 ಲಕ್ಷ ವರ್ಕ್ ಹಾಕಿ 1 ರೂಪಾಯಿ ಇದುವರೆಗೂ ಬಿಡ್ಕಾಸಿಲ್ಲ. ನನ್ನಂತ ಬಡವನಿಗೆ ದುಡ್ಡಲ್ಲಿ ಬಡವ, ಆದರೆ ಜನದಲ್ಲಿ ನಾನು ರೋಡ್ಬದಿ ಜನ ದಂಡೆಯಾಗಿದ್ದಾರೆ ಅಂತ. ಆದರೆ ನನಗೆ ಅದನ್ನು ಮೋಸ ಮಾಡ್ತೀನಿ. ಅಲ್ಲ, ಈಗ ನೀವು ಸರ್ ಇಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೀರ. ಮಾತಾಡಿದ್ರೆ ನಮ್ಮ ವಿದ್ಯಾರ್ಥಿ ಜೊತೆಯಲ್ಲಿ ಅರ್ಜುನ ನೀವು ಕೇಳಿದ್ ಒಳ್ಳೆ ಮಾತು. ಮುಂಚೆ ಎಲ್ಲ ಮಾತಾಡಿ ರೆಡಿ ಆಗಿತ್ತು, ರೆಡಿ ಇದ್ರು. ಆವಾಗ ನನ್ಗೆ ಇವರೇ ಕರ್ಸ್ಕೊಂಡು ನೀನ್ ಆತರ ಮಾಡ್ಬೇಡ, ನಿನ್ನ ಹೆಸರೇ ಬೇರೆ ಟೈಟಲ್ ಆಗಿದೆ, JK ನಾಯಸ್ ಅಂತ ಹೆಸರು ಬಂದಿದೆ, ನೀನ್ ದ್ರೋಹ ಮಾಡ್ಬೇಡ ಅಣ್ಣವ್ರಿಗೆ ಮೊನ್ನೆ ಮದುವೆಲ್ಲ ಹೇಳಿದೆ. ಅದೇನೋ ಲಾಸ್ಟಲ್ಲಿ ಬಿಲ್ ಆದ್ರೂ ಮಾಡ್ತಾನೆ ಅಂತ ಆಸೆ ಬಿದ್ದು ನಮ್ಮ ಹುಡುಗರಿಗೆಲ್ಲ ನೋಡಿ ಇವ್ರಿಗೆಲ್ಲ ನಾನೇ ಕಳ್ಸಿದ್ದೆ, ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಹೋಗಿ ಅಂತ.